ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ, ಸೊ ದಟ್ ಅವ್ರ ಸಮೇತ ಈ ಚಾನಲ್ನ ಬೆನಿಫಿಟ್ ಪಡ್ಕೊಳ್ಳಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪ್ ಎಲ್ಲ ಇದೆ, ಅದನ್ನು ಜಾಯ್ನ್ ಆಗಿ. ಅರ್ಥ ಆಯ್ತಾ? ಅಲ್ಲಿ ನಾವು ಮೆಂಟಲ್ ವೆಲ್ಬಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನೆಲ್ಲ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಪ್ರಾಕ್ಟೀಸ್ ಸೆಟ್ಗಳನ್ನೆಲ್ಲ ನಿಮಗೆ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಅರ್ಥ ಆಯ್ತಾ? ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಕಂಪ್ಯೂಟರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಕಂಪ್ಯೂಟರ್ಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್. ಪ್ರತಿಯೊಂದು ಎಕ್ಸಾಮ್ನಲ್ಲೂ 1ರಿಂದ 2 ಕ್ವೆಶನ್ಸ್ ಕಂಪ್ಯೂಟರ್ ಬೇಸಿಸ್ ಮೇಲೆ ಇರುತ್ತೆ GK ಪೇಪರ್ನಲ್ಲಿ. ಅರ್ಥ ಆಯ್ತಾ? ಎಸ್ಪೆಷಲಿ PC PSI ನಲ್ಲೂ 1 ಕ್ವೆಶನ್ ಆದರೂ ಮಿನಿಮಮ್ ಇದ್ದೇ ಇರುತ್ತೆ. ನಾವಿಲ್ಲಿ ಏನು ಮಾಡೋಣಪ್ಪ ಅಂದರೆ ಫಸ್ಟ್ ಬೇಸಿಕ್ಸ್ನ ತಿಳ್ಕೊಳ್ಳೋಣ, ಬೇಸಿಕ್ಸಿಂದ ಹೋಗೋಣ. ಇವತ್ತಿನ ಸೆಷನ್ನಲ್ಲಿ ಬೇಸಿಕ್ಸ್ ತಿಳ್ಕೊಂಡು ಅಪ್ಕಮಿಂಗ್ ಡೇಸ್ನಲ್ಲಿ MCQಸ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. MCQಸು ರೈಲ್ವೇಸ್ನಲ್ಲಿ ಬಂದಿರತಕ್ಕಂಥ MCQಸ್ ಆಯಿತು, SSCನಲ್ಲಿ ಬಂದಿರತಕ್ಕಂಥ MCQಸ್ ಆಯಿತು, SDA FDA PC PSI KAS IAS ಪ್ರತಿಯೊಂದು UPSC ಪ್ರತಿಯೊಂದರಲ್ಲೂ ಬಂದಿರತಕ್ಕಂತಹ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ನ ನಾವು ಬಿಡ್ಸೋಕ್ಕೆ ಟ್ರೈ ಮಾಡೋಣ. ಸೊ ದಟ್ ಮ್ಯಾಕ್ಸಿಮಮ್ ಈ ಟಾಪಿಕ್ಸ್ ಮೇಲೆ, ಈ ಸಬ್ಜೆಕ್ಟ್ ಮೇಲೆ ಓಲ್ಡ್ ಕ್ವಶನ್ಸ್ ರಿಪೀಟ್ ಆಗೋದೇ ಜಾಸ್ತಿ ಇದೆ. ಸೊ ಬಟ್ ಸ್ಟಿಲ್ ನಾವು ಎಲ್ಲ ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳ್ದೆಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಮಾಡ್ಕೊಳ್ಳಿ, ಸೊ ದಟ್ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಆದಷ್ಟು ಬೇಗ ಇನ್ನೂ ಎಫೆಕ್ಟಿವ್ ಆಗಿರ್ತಕ್ಕಂಥ ರಿಸೋರ್ಸಸ್ನ ನಿಮ್ಮ ಮುಂದೆ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಕಂಪ್ಯೂಟರ್ ಅಂದರೆ ಏನಪ್ಪ? ಕಂಪ್ಯೂಟರ್ ಅಂದರೆ ಏನು? ಸೊ ಕಂಪ್ಯೂಟರ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸರ್, ಕಂಪ್ಯೂಟರ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸು ಲೈಕ್ ಮೊಬೈಲ್ ಥರ ಅಂತ ಅಂತೀರ. ಅರ್ಥ ಆಯ್ತಾ? ಸೊ ಇರಲಿ, ಕಂಪ್ಯೂಟರ್ ಅಂದರೆ ಏನಪ್ಪ ಅಂದರೆ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಿದೆ, ಇದು ಡೆಸ್ಕ್ಟಾಪ್ ವರ್ಷನ್ನು. ಸೊ ನಮ್ಮೆಲ್ರಿಗೂ ಗೊತ್ತೇ ಇದೆ, ಕಂಪ್ಯೂಟರ್ಸ್ನಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಂಪ್ಯೂಟರ್ಸ್ ಬರುತ್ತೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಜನ್ರೇಷನ್ಸ್ ಬರುತ್ತೆ. ಬಟ್ ಸ್ಟಿಲ್ ಇವಾಗ ಸ್ವಲ್ಪ ಬೇಸಿಕ್ನ ತಿಳ್ಕೊಂಡು ಅಪ್ಕಮಿಂಗ್ ಡೇಸ್ನಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕಂಪ್ಯೂಟರ್ ಅಂದರೆ ಏನಪ್ಪ ನೋಡಿ, ಇಲ್ಲಿ ಡೆಫಿನೇಷನ್ ಬರೆದಿದ್ದಾರೆ. ದತ್ತಾಂಶಗಳನ್ನು ಅರ್ಥವತ್ತಾದ ಮಾಹಿತಿಯನ್ನಾಗಿ, ಓಕೆ, ದತ್ತಾಂಶಗಳು ಇದೆ ಅಲ್ಲ, ದತ್ತಾಂಶಗಳನ್ನು ಅರ್ಥಪೂರ್ಣವಾದಂತಹ ಮಾಹಿತಿ ರೂಪದಲ್ಲಿ ಪರಿವರ್ತಿಸುವ ಒಂದು ಸಾಧನ ಅಂತ ಕರಿತೀವಿ. ಅದನ್ನು ನಾವು ಪರಿವರ್ತಿಸುವ ಒಂದು ಎಲೆಕ್ಟ್ರಾನಿಕ್ ಸಾಧನ ಅಂತ ಕರಿಬಹುದು. ಅರ್ಥ ಆಯ್ತಾ? ಅದನ್ನು ನಾವು ಕಂಪ್ಯೂಟರ್ ಅಂತ ಕರಿತೀವಿ. ಸೊ ಹಾಗಾದರೆ ಬನ್ನಿ ನೆಕ್ಸ್ಟು. ಹಾಗಾದರೆ ಕಂಪ್ಯೂಟರ್ನ ಜನಕ ಅಥವಾ ಕಂಪ್ಯೂಟರ್ನ ಪಿತಾಮಹ ಯಾರಪ್ಪ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಅಂತಕ್ಕಂಥವರು ಕಂಪ್ಯೂಟರ್ನ ಕಂಡು ಹಿಡಿದಿರ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾದರೆ ನೋಡಿ, ಇವರು ಯಾವಾಗ ಕಂಪ್ಯೂಟರ್ನ ಕಂಡು ಹಿಡಿದ್ರು ಅಂತ ಎಲ್ಲ ಅವ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಕಮಿಂಗ್ ಡೇಸ್ನಲ್ಲಿ ತಿಳ್ಕೊಳ್ಳೋಣ. ಬಟ್ ಸ್ಟಿಲ್ ನೋಡಿ, ಅವರ ಏಜು ಎಲ್ಲಿಂದ ಎಲ್ಲಿಗಿತ್ತಂದರೆ 1791ರಿಂದ 1871ರವರೆಗೂ ಇವರ ಅವಧಿ ಇತ್ತು. ಅರ್ಥ ಆಯ್ತಾ? ನಾವು ಇಲ್ಲಿ ಸಿಂಪಲ್ ಆಗಿ ಇಷ್ಟು ತಿಳ್ಕೊಬೇಕು. ಫಾದರ್ ಆಫ್ ಕಂಪ್ಯೂಟರ್ನ ಜನಕ, ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಅಂತಕ್ಕಂಥವ್ರು. ಹಾಗಾದರೆ ಚಾರ್ಲ್ಸ್ ಬ್ಯಾಬೇಜ್ನವರು ತಮ್ಮ ಮೊದಲ ಕಂಪ್ಯೂಟರ್ನ ಕಂಡು ಹಿಡಿತಾರೆ. ಆ ಮೊದಲ ಕಂಪ್ಯೂಟರ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆ, ಅದನ್ನು ಅನಾಲಿಟಿಕಲ್ ಇಂಜಿನ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ನೋಡಿ, ಕಂಪ್ಯೂಟರ್ ಕಾರ್ಯನಿರ್ವಹಿಸಬೇಕಾದ್ರೆ 2 ಅಂಶಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅದರಲ್ಲಿ ಹಾರ್ಡ್ವೇರ್ ಅಂತಕ್ಕಂಥದ್ದು ಒಂದು, ಸಾಫ್ಟ್ವೇರ್ ಅನ್ನೋದು ಒಂದು. ಹಾರ್ಡ್ವೇರ್ ಅಂದರೆ ಯಂತ್ರಾಂಶ, ಸಾಫ್ಟ್ವೇರ್ ಅಂದರೆ ತಂತ್ರಾಂಶ ಅಂತಾನು ಕರಿತೀವಿ ಕನ್ನಡದಲ್ಲಿ. ಹಾಗಾದರೆ ನೋಡಿ, ಹಾರ್ಡ್ವೇರ್ ಅಂತಕ್ಕಂಥದ್ದು ಏನಪ್ಪ? ಹಾರ್ಡ್ವೇರು ನೋಡಿ, ಸಪೋಸು ಇದು ಒಂದು ಮೌಸ್ ಇದೆ, ಇದು ಹಾರ್ಡ್ವೇರು. ಅರ್ಥ ಆಯ್ತಾ? ಸೊ ಇದು ಕೀಬೋರ್ಡ್ ಇರುತ್ತೆ, ಅದೊಂದು ಹಾರ್ಡ್ವೇರು. ಮಾನಿಟರ್ ಇರುತ್ತೆ, ಅದೊಂದು ಹಾರ್ಡ್ವೇರು. ಅಂದರೆ ಕಂಪ್ಯೂಟರ್ನಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ ವಸ್ತುಗಳು, ಕಣ್ಣಿಗೆ ಕಾಣಿಸ್ತಾ ಇದ್ದು ಅದನ್ನು ಮುಟ್ಟಬಹುದು. ಆ ಮುಟ್ಟಬಹುದಾದ ವಸ್ತುಗಳನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಹಾರ್ಡ್ವೇರ್ನಲ್ಲಿ ಅದೇ ಸ್ಪರ್ಶಿಸಿ ಅನುಭವ ಪಡ್ಕೋಬೋದು ಅದರದ್ದು, ಅದನ್ನು ಹಾರ್ಡ್ವೇರ್ ಅಂತ ಕರಿತೀವಿ. ಸೊ ಅದರಲ್ಲಿ ನೋಡಿ, ಮಾನಿಟರ್ ಆಯಿತು, ಕೀಬೋರ್ಡ್ ಆಯಿತು, ಮೌಸ್ ಆಯಿತು, ಸ್ಪೀಕರ್, ಪ್ರಿಂಟರ್, ಸ್ಕ್ಯಾನರು ಇತ್ಯಾದಿ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಇದನ್ನು ಹಾರ್ಡ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಅಂದರೆ ಅದೊಂದು ತಂತ್ರಾಂಶ, ಪ್ರೋಗ್ರಾಮ್ಗಳ ಸಂಗ್ರಹವನ್ನು ತಂತ್ರಾಂಶ ಅಂತ ಕರಿತೀವಿ. ವಾಟ್ ಈಸ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇರಲಿ, ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಸಾಫ್ಟ್ವೇರ್ ಅಂದರೆ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್, ತಂತ್ರಾಂಶ ಅಂದರೆ ಸೊ ಪ್ರೋಗ್ರಾಮ್ಗಳ ಸಂಗ್ರಹ ಅಂತ ಕರಿತೀವಿ. ಹಾಗಾದರೆ ವಿಂಡೋಸ್
ಕೇಳಿರ್ತೀರಾ. ಆಪ್ರೇಟಿಂಗ್ ಸಿಸ್ಟಮ್ ಅದು ವಿಂಡೋಸ್ 7, ವಿಂಡೋಸ್ 10 ಇವೆಲ್ಲ ಕೇಳಿರ್ತೀರಾ. ಅದಕ್ಕೂ ಮುಂಚೆ ಹಳೆ ವರ್ಷನ್ಸ್ ಎಲ್ಲ ಇತ್ತು ವಿಂಡೋಸ್ನಲ್ಲಿ. ಮೈಕ್ರೋಸಾಫ್ಟ್ ಆಫೀಸ್, MS ಆಫೀಸ್ ಅಂತ ಕರಿತೀವಿ. ಅದರಲ್ಲಿ ಏನೇನು ಬರುತ್ತೆ, ಪವರ್ ಪಾಯಿಂಟ್ ಬರುತ್ತೆ, MS ವರ್ಡ್ ಬರುತ್ತೆ, MS ಎಕ್ಸೆಲ್ ಬರುತ್ತೆ, ಇವೆಲ್ಲ ಇದರಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ VLC ಪ್ಲೇಯರ್ ಅಂದರೆ ಅದೊಂದು ಮೀಡಿಯಾ ಪ್ಲೇಯರ್. ಅದನ್ನು ಯೂಸ್ ಮಾಡಿಕೊಂಡು ನಾವು ವಿಡಿಯೋಸ್ನ ನೋಡ್ಬೋದು ಕಂಪ್ಯೂಟರ್ಸ್ನಲ್ಲಿ. ಅರ್ಥ ಆಯ್ತಾ? ಇತ್ಯಾದಿ. ಅರ್ಥ ಆಯ್ತಾ? ಇನ್ನು ಸಾಕಷ್ಟು ರೀತಿಯಾದಂಥ ಸಾಫ್ಟ್ವೇರ್ಸ್ ಇದೆ. ಪ್ರತಿಯೊಂದು ಕಂಪ್ನಿಗೂ ಒಂದೊಂದು ಸಾಫ್ಟ್ವೇರ್ ಇರುತ್ತೆ. ಪ್ರತಿಯೊಂದು ಕಂಪ್ನಿನೂ ಒಂದೊಂದು ಸಾಫ್ಟ್ವೇರ್ ಡಿಸೈನ್ ಮಾಡಿಕೊಂಡು ಆ ಸಾಫ್ಟ್ವೇರ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಇರಲಿ, ಈ ಸಾಫ್ಟ್ವೇರ್ ಇದೆ ಅಲ್ಲ, ಈ ಸಾಫ್ಟ್ವೇರ್ಗಳ ರೆಡಿ ಮಾಡ್ತಕ್ಕಂತಹ ಇಂಜಿನಿಯರ್ಸ್ ಇರ್ತಾರೆ. ಅವರನ್ನೇ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಅದರಲ್ಲಿ ನಾನು ಸಮೇತ ಒಬ್ಬ. ಅರ್ಥ ಆಯ್ತಾ? ಹಾಗಾದರೆ ಗಣಕಯಂತ್ರದ ಪ್ರಮುಖ ಭಾಗಗಳು ಅಂತ ನೋಡ್ಬೇಕು ನಾವು. ಗಣಕಯಂತ್ರದ ಪ್ರಮುಖ ಭಾಗಗಳಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂದರೆ ಅದರಲ್ಲಿ ಇನ್ಪುಟ್ ಡಿವೈಸಸ್ ಬರುತ್ತೆ, ಪ್ರೊಸೆಸಿಂಗ್ ಯೂನಿಟ್ ಬರುತ್ತೆ, ಸ್ಟೋರೇಜ್ ಬರುತ್ತೆ, ಔಟ್ಪುಟ್ ಡಿವೈಸ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಅವುಗಳನ್ನ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಒಂದು ಇಲ್ಲಿ ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ನ ಹೆಲ್ಪ್ ತೊಗೊಂಡು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅರ್ಥ ಆಯ್ತಾ? ಸೊ ಹಾಗಾದರೆ ನೋಡಿ, ಇನ್ಪುಟ್ ಡಿವೈಸಸ್ಸಿಂದ ಏನಪ್ಪ ಹೋಗುತ್ತೆ, ಇನ್ಪುಟ್ ಡಿವೈಸ್ ಇದೆ. ಇದು ಇನ್ಪುಟ್ ಡಿವೈಸಸ್ಸಿಂದ ನಾವು ಡೇಟಾ ಕಂಪ್ಯೂಟರ್ ಒಳಗಡೆ ಸೆಂಡ್ ಮಾಡ್ತೀವಿ. ಲೈಕ್ ಸಪೋಸ್ ಕೀಬೋರ್ಡ್ ಇದೆ, ಕೀಬೋರ್ಡ್ನಲ್ಲಿ ಎಂಟರ್ ಮಾಡಿದರೆ ಕಂಪ್ಯೂಟರ್ ಒಳಗಡೆ ಡೇಟಾ ಹೋಗುತ್ತೆ. ಅದು ಎಲ್ಲಿ ಹೋಗುತ್ತಪ್ಪ ಅಂದರೆ ಪ್ರೊಸೆಸಿಂಗ್ ಡಿವೈಸ್ನಲ್ಲಿ ಹೋಗುತ್ತೆ. ಪ್ರೊಸೆಸಿಂಗ್ CPU ಒಳಗಡೆ ಹೋಗುತ್ತೆ. CPU ನಲ್ಲಿ ಏನೇನಿರುತ್ತೆ, ಕಂಟ್ರೋಲ್ ಯೂನಿಟ್ ಇರುತ್ತೆ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಇರ್ತಕ್ಕಂಥದ್ದು, ರಿಜಿಸ್ಟರ್ ಡೇಟಾ ಇರುತ್ತೆ, ರಿಜಿಸ್ಟರ್ಸ್ ಇರುತ್ತೆ, ಚಿಕ್ಕ ರಿಜಿಸ್ಟರ್ಸು, ಅದು ಡೇಟಾನ ಸ್ಟೋರ್ ಮಾಡುತ್ತೆ. ಸೊ ಇವೆಲ್ಲ ಪ್ರೊಸೆಸಿಂಗ್ ಡಿವೈಸ್ನಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಜೊತೆಗೆ ಮೆಮೊರಿ ಇರುತ್ತೆ. ಮೆಮೊರಿ ಸೆಕೆಂಡರಿ ಸ್ಟೋರೇಜ್ ಅಂತಲೂ ಇರುತ್ತೆ. ಪ್ರೈಮರಿ ಮೆಮೊರಿ CPU ನಲ್ಲಿ ಇರುತ್ತೆ. ಸೆಕೆಂಡರಿ ಸ್ಟೋರೇಜ್ ಬಂದುಬಿಟ್ಟು ಯಾವುದ್ರಲ್ಲಿರುತ್ತೆ, ಯಾವುದ್ರಲ್ಲಿ ಸಪ್ರೇಟ್, ಅದಕ್ಕೆ ಹಾರ್ಡ್ ಡಿಸ್ಕ್ ಅಂತ ಕರಿತೀವಿ. ಹಾರ್ಡ್ ಡಿಸ್ಕ್ ಕೇಳಿದ್ದೀರಾ? ಹಾರ್ಡ್ ಡಿಸ್ಕ್ ಅಲ್ಲಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ಕರಿಬೋದು ಹಾರ್ಡ್ ಡಿಸ್ಕ್ನ. ಅರ್ಥ ಆಯ್ತಾ? ಸೊ ಎಲ್ಲ ಇಲ್ಲಿ ಡೇಟಾ ಎಲ್ಲ ಪ್ರೊಸೆಸಿಂಗ್ ಆದ ನಂತರ ಔಟ್ಪುಟ್ ಕೊಡಬೇಕಲ್ಲ ನಮಗೆ. ಔಟ್ಪುಟ್ ಕೊಡೋದು ಔಟ್ಪುಟ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ಔಟ್ಪುಟ್ ಕೊಡುತ್ತೆ. ಮಾನಿಟರ್ ಇನ್ಪುಟ್ಟಾ ಔಟ್ಪುಟ್ಟಾ ಹೇಳಿ ನೀವು. ಮಾನಿಟರು ಇನ್ಪುಟ್ ಔಟ್ಪುಟ್ ಕಮೆಂಟಲ್ಲಿ ತಿಳಿಸ್ಕೊಡಿ. ಅರ್ಥ ಆಯ್ತಾ? ಸೊ ಇದು ಫಂಕ್ಷನ್. ಫಸ್ಟ್ ಇನ್ಪುಟ್ ಡಿವೈಸಿಂದ ನಾವು ಡೇಟಾ ಕೊಟ್ಟರೆ ಅದು ಪ್ರೊಸೆಸಿಂಗ್ ಯೂನಿಟಲ್ಲಿ ಹೋಗುತ್ತೆ. ಅದೇ CPU ಎಲ್ಲ ಪ್ರೋಸೆಸ್ ಮಾಡಿಬಿಟ್ಟು ನೆಕ್ಸ್ಟ್ ಔಟ್ಪುಟ್ ಕೊಡುತ್ತೆ ಔಟ್ಪುಟ್ ಡಿವೈಸಸ್ ಮೂಲಕ. ಇಷ್ಟೇ ಕಂಪ್ಯೂಟರ್. ಅರ್ಥ ಆಯ್ತಾ? ಸೊ ಹಾಗಾದರೆ ನೋಡಿ, ನೆಕ್ಸ್ಟ್ ಇನ್ಪುಟ್ ಡಿವೈಸಸ್. ಕೆಲವೊಂದು ಇನ್ಪುಟ್ ಡಿವೈಸಸ್ ಇದೆ. ಕೆಲವೊಂದು ಇನ್ಪುಟ್ ಡಿವೈಸಸ್ ಬಗ್ಗೆ ನಾವು ಇಲ್ಲಿ ಕ್ಲೀನಾಗಿ ಚರ್ಚೆ ಮಾಡೋಣ. ಆ ಇನ್ಪುಟ್ ಡಿವೈಸಸ್ನಲ್ಲಿ ಫಸ್ಟ್ ಆಫ್ ಆಲ್ ಇನ್ಪುಟ್ ಡಿವೈಸ್ ಅಂದರೆ ಏನು, ಇನ್ನೊಂದು ಸರಿ ನೋಡ್ಬಿಡೋಣ. ಕಂಪ್ಯೂಟರ್ಗೆ ಕಳುಹಿಸುವ ಮಾಹಿತಿ ಅಥವಾ ದತ್ತಾಂಶಗಳನ್ನು ಇನ್ಪುಟ್ ಎನ್ನುತ್ತೇವೆ. ಅರ್ಥ ಆಯ್ತಾ? ಸೊ ಕಂಪ್ಯೂಟರ್ ಒಳಗಡೆ ನಾವು ಏನಾದರೂ ಒಂದು ಫೀಡ್ ಮಾಡಬೇಕಲ್ಲ, ಅದನ್ನು ನಾವು ಫೀಡ್ ಮಾಡಬೇಕಾದ್ರೆ ಇನ್ಪುಟ್ ಡಿವೈಸಸ್ನ ಯೂಸ್ ಮಾಡ್ಕೊತೀವಿ. ಅರ್ಥ ಆಯ್ತಾ? ಅದಕ್ಕೆ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಕೊಡ್ತೀವಲ್ಲ ಮಾಹಿತಿ, ಅದನ್ನು ಇನ್ಪುಟ್ ಅಂತ ಕರಿತೀವಿ. ಆ ಇನ್ಪುಟ್ನ ಕೊಡ್ತೀವಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಕೊಡ್ತಕ್ಕಂತಹ ಡಿವೈಸಸ್ ಇದೆ ಅಲ್ಲ, ಅದನ್ನು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಹಾಗಾದರೆ ನೋಡಿ, ಫಸ್ಟ್ ಅದರಲ್ಲಿ ಕೀಬೋರ್ಡ್. ಅರ್ಥ ಆಯ್ತಾ? ಕೀಬೋರ್ಡ್ ಏನೋ ಮಾಡುತ್ತಪ್ಪ, ಕೀಲಿಮಣಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಕನ್ನಡದಲ್ಲಿ ಕೀಲಿಮಣಿ ಮೂಲಕ ಅಕ್ಷರಗಳನ್ನು ಟೈಪ್ ಮಾಡಲು ಹಾಗೂ ಅಂಕಿ ಸಂಖ್ಯೆ ಮಾಹಿತಿ ನೀಡಲು ಬಳಸುತ್ತೇವೆ. ಆಗಲೇ ಹೇಳಿದೆ ಅಲ್ಲ, ಅಕ್ಷರಗಳನ್ನು ಟೈಪ್ ಮಾಡಬಹುದು, ನಂಬರ್ಸ್ನ ಟೈಪ್ ಮಾಡಬಹುದು, ಎಲ್ಲ ಕೀಬೋರ್ಡ್ ಯೂಸ್ ಮಾಡಿಕೊಂಡು. ಇದೊಂದು ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಮೌಸ್ ನೋಡಿ, ಮೌಸ್ ಮೇಲಿರುವ ಗುಂಡಿಗಳನ್ನು ಒತ್ತುತ್ತಾ ಗಣಕಯಂತ್ರಕ್ಕೆ ನಿರ್ದೇಶನವನ್ನು ನೀಡಬಹುದು. ಅರ್ಥ ಆಯ್ತಾ? ಸೊ ಮೌಸು ಆಗಲೇ ತೋರಿಸಿದೆ, ಎಲ್ಲರೂ ನೋಡಿರ್ತೀರ ಮೌಸ್. ಅರ್ಥ ಆಯ್ತಾ? ಸೊ ಇದು ಸಮೇತ ಒಂದು ಇನ್ಪುಟ್ ಡಿವೈಸ್. ನೆಕ್ಸ್ಟ್ ನೋಡಿ, ಮೈಕ್ರೋಫೋನ್ ನಾವೆಲ್ಲ ಇವಾಗ ಯೂಸ್ ಮಾಡ್ತಾ ಇದ್ದೀವಲ್ಲ, ಮೈಕ್ರೋಫೋನು ಧ್ವನಿವರ್ಧಕ ಉಪಕರಣದಿಂದ ಧ್ವನಿಯನ್ನು ದಾಖಲಿಸಲು ಬಳಸ್ತೀವಿ. ಅರ್ಥ ಆಯ್ತಾ? ಸೌಂಡ್ ರೆಕಾರ್ಡ್ ಮಾಡಲು ಇದನ್ನು ಮೈಕ್ರೋಫೋನ್ನ ಬಳಸ್ತೀವಿ. ಇದೊಂದು ಇನ್ಪುಟ್ ಡಿವೈಸ್. ಓಕೆ. ನೆಕ್ಸ್ಟ್ ನೋಡಿ, ಸ್ಕ್ಯಾನರ್. ನೀವೆಲ್ಲಾದರೂ ಸ್ಕ್ಯಾನರ್ ನೋಡಿರ್ತೀರ, ಪ್ರತಿಯೊಬ್ಬರು ನೋಡಿ, ಡಯಾಗ್ರಾಮ್ ಕಾಣ್ತಿದೆ, ಇದೇ ಸ್ಕ್ಯಾನರು. ಇದು ಚಿತ್ರ ಅಥವಾ ಕಾಗದ ಪತ್ರಗಳನ್ನು ನಕಲು ಮಾಡುತ್ತೆ. ಅರ್ಥ ಆಯ್ತಾ? ಜೆರಾಕ್ಸ್ ಮಾಡುತ್ತೆ. ಅರ್ಥ ಆಯ್ತಾ? ಜೆರಾಕ್ಸ್ ಮಾಡೋದಕ್ಕೆ ಸ್ಕ್ಯಾನರ್ ಅಂತ ಕರಿತೀವಿ. ವೆಬ್ ಕ್ಯಾಮ್ರಾ, ಇದನ್ನು ಚಿತ್ರಗಳು ಅಥವಾ ಜೀವಂತ ಪ್ರತಿಬಿಂಬಗಳನ್ನು ಸೆರೆ ಹಿಡಿಯಲು ಉಪಯೋಗಿಸಲಾಗುತ್ತದೆ. ಅರ್ಥ ಆಯ್ತಾ? ಸೊ ಅದೇ ಫೋಟೋಸ್ ಕ್ಲಿಕ್ ಮಾಡಲಿಕ್ಕೆ ಕಂಪ್ಯೂಟರ್ ಒಳಗಡೆ ಇದನ್ನು ಬಳಸ್ತೀವಿ. ವಿಡಿಯೋಸ್ ರೆಕಾರ್ಡ್ ಮಾಡಲಿಕ್ಕೆ, ಫೋಟೋಸ್ ಕ್ಲಿಕ್ ಮಾಡಲಿಕ್ಕೆ, ಸೆಷನ್ಸ್ ಮಾಡಲಿಕ್ಕೆ, ಆನ್ಲೈನ್ ಕ್ಲಾಸಸ್ಸು, ಹಲವಾರು ರೀತಿಯಾದಂಥ ಉಪಯೋಗಗಳಿದೆ. ಅರ್ಥ ಆಯ್ತಾ? ಇದು ಕಂಪ್ಯೂಟರ್ನ ಕ್ಯಾಮ್ರಾ ಅಂತ ಕರೀಬಹುದು, ವೆಬ್ ಕ್ಯಾಮ್ರಾನ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಬಾರ್ ಕೋಡ್ ರೀಡರ್.
ಬಾರ್ಕೋಡ್ ರೀಡರ್ ಅಂದರೆ ಇಲ್ಲಿ ನೋಡಿ ಬಾರ್ಕೋಡ್ ಇಲ್ಲಿ ಕಾಣ್ತಿದೆ, ಬಾರ್ಕೋಡ್ ಇದೆ, ಅದನ್ನು ರೀಡ್ ಮಾಡುತ್ತೆ. ಗೆರೆಗಳ ರೂಪದ ಪ್ರತಿಯನ್ನು ಸಾಂಖ್ಯಿಕ ರೂಪಕ್ಕೆ ಪರಿವರ್ತಿಸಲು ಉಪಯೋಗಿಸಲಾಗುತ್ತದೆ. ಯಾವುದನ್ನು? ಬಾರ್ಕೋಡ್ ರೀಡರ್ನ. ನೆಕ್ಸ್ಟ್ ನೋಡಿ ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್. ನೋಡಿ ಎಲ್ಲಾದರೂ ಶಾಪಿಂಗ್ ಹೋದಾಗ ನೀವು ಇದು ಕಾಣುತ್ತೆ ನಿಮಗೆ, ಸ್ವೈಪಿಂಗ್ ಮಿಷಿನ್ ಅಂತಕ್ಕಂಥದ್ದು. ಕಾಂತೀಯ ಪಟ್ಟಿಯಲ್ಲಿ ಸಂಗ್ರಹವಾಗಿರುವ ಮಾಹಿತಿಯನ್ನು ಒದಗಿಸಲು ಅಥವಾ ಗುರುತಿಸಲು ಉಪಯೋಗಿಸುತ್ತೇವೆ. ಸೊ ನೋಡಿ ಈ ರೀತಿ ಕಾರ್ಡ್ ಇರುತ್ತೆ, ಇಲ್ಲಿ ಒಂದು ಬ್ಲ್ಯಾಕ್ ಆಗಿ, ಅದು ಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಸೊ ಮ್ಯಾಗ್ನೆಟಿಕ್ ಲೇಪನ ಅದನ್ನು ಸೊ ಇದು ರೀಡ್ ಮಾಡುತ್ತೆ, ಅರ್ಥ ಆಯ್ತಾ? ಸೊ ಅದನ್ನು ರೀಡ್ ಮಾಡಿ ಅದರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಅದು ಕಲೆಕ್ಟ್ ಮಾಡಿಕೊಂಡು, ಸೊ ಅದು ಇನ್ಫಾರ್ಮೇಷನ್ ಮ್ಯಾಚ್ ಆಗ್ತಿದ್ರೆ ಅಮೌಂಟ್ ಕಟ್ ಆಗುತ್ತೆ, ಮ್ಯಾಚ್ ಆಗಿಲ್ಲ ಅಂದರೆ ಕಟ್ ಆಗಲ್ಲ, ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಪೇಮೆಂಟ್ಸ್ಗೋಸ್ಕರ ಯೂಸ್ ಮಾಡ್ಕೊತೀವಿ, ಅರ್ಥ ಆಯ್ತಾ? ನೆಕ್ಸ್ಟ್ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಕ್ಕಂಥದ್ದು, OMR. ನೋಡಿ OMR ಶೀಟ್ಗಳು ನಾವೆಲ್ಲ ಎಕ್ಸಾಮ್ ಬರೆಯಬೇಕಾದ್ರೆ ಇಂಥ OMR ಶೀಟ್ಗಳನ್ನ ಫಿಲ್ ಮಾಡ್ತೀವಲ್ಲ, ನೋಡಿ ಇಲ್ಲಿ ಗೆರೆಗಳ ಥರ ಇದೆ ಅಲ್ಲ, ಇದರಿಂದ ಇದು ಐಡೆಂಟಿಫೈ ಮಾಡುತ್ತೆ, ಅದು ಅರ್ಥ ಆಯ್ತಾ? ಇರಲಿ, ಅಷ್ಟು ಡೀಟೇಲ್ ಆಗಿ ನಾವು ಟೆಕ್ನಿಕಲಿ ಹೋಗೋದು ಬೇಡ. OMR ಗುರುತು ಹಾಕಿದ ಅಲೆಗಳ ಮಾಹಿತಿ ಪಡೆಯಲು ಮತ್ತು ಮೌಲ್ಯಮಾಪನ ಮಾಡಲು ಉಪಯೋಗಿಸುತ್ತೇವೆ. ಯಾವುದನ್ನು? OMRನ, ಅರ್ಥ ಆಯ್ತಾ? ಇಷ್ಟು ತಿಳ್ಕೊಂಡ್ರೆ ಸಾಕು. ಬಯೋಮೆಟ್ರಿಕ್ ಸಪೋಸ್ ಒಂದು ಕಡೆ ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ಮ ರಿಜಿಸ್ಟ್ರೇಷನ್ ಅಂದರೆ ಸೊ ನೀವು ಬಂದಿದ್ದೀರಾ ಇಲ್ವಾ ಅಂತಕ್ಕಂಥದ್ದು ರಿಜಿಸ್ಟರ್ ಆಗಬೇಕಾದ್ರೆ ಇದು ಮಾಡಬೇಕಾದ್ರೆ ಸೊ ನೀವು ಹಾಜರಿದ್ದೀರಾ ಇಲ್ಲ ಅಂತಕ್ಕಂಥದ್ದನ್ನು ಅಂದರೆ ಐಡೆಂಟಿಫೈ ಮಾಡಬೇಕಂದ್ರೆ ಬಯೋಮೆಟ್ರಿಕ್ನ ಯೂಸ್ ಮಾಡ್ತೀವಿ, ಅರ್ಥ ಆಯ್ತಾ? ಬಯೋಮೆಟ್ರಿಕ್ ತುಂಬ ಡಿಫ್ರೆಂಟ್ ಪ್ಲೇಸಸಲ್ಲಿ ಸೊ ಡಿಫ್ರೆಂಟಾಗಿ ಯೂಸ್ ಆಗುತ್ತೆ, ಅರ್ಥ ಆಯ್ತಾ? ಅದೇ ಬಯೋಮೆಟ್ರಿಕ್ ಅಂದರೆ ನಮ್ಮ ಹೆಬ್ಬೆಟ್ಟು ಅಂತೀವಲ್ಲ, ಸೊ ಅದನ್ನು ಬಯೋಮೆಟ್ರಿಕ್ ಅಂತ ಕರಿತೀವಿ. ಅದು ಕಣ್ಣುಗಳ ಮೂಲಕನೂ ಮಾಡ್ತೀವಿ, ಸೊ ಡಿಫ್ರೆಂಟಾಗಿ ಮಾಡ್ತೀವಿ. ಸೊ ಇದೆಲ್ಲ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ತಿಳ್ಕೊಳ್ಳೋಣ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಔಟ್ಪುಟ್ ಡಿವೈಸ್ ಅಂದರೆ ಔಟ್ಪುಟ್ಟನ್ನು ತೆಗೆದುಕೊಳ್ತಕ್ಕಂಥ ಡಿವೈಸ್. ಔಟ್ಪುಟ್ ನಾವು ಇವಾಗ ಇನ್ಪುಟ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ಕೊಟ್ಟಿದ್ದೀವಿ, ಅದು CPU ಪ್ರೊಸೆಸ್ ಮಾಡುತ್ತೆ, ಸೊ ಪ್ರೊಸೆಸಿಂಗ್ ಯೂನಿಟ್. ಅದು ಔಟ್ಪುಟ್ ನಮಗೆ ತೋರಿಸ್ಬೇಕಲ್ಲ, ಔಟ್ಪುಟ್ ಡೇಟಾ ತೋರಿಸುತ್ತಲ್ಲ, ಅದನ್ನು ಔಟ್ಪುಟ್ ಅಂತ ಕರಿತೀವಿ. ಆ ಡಿವೈಸಸ್ನ ಯೂಸ್ ಮಾಡಿಕೊಂಡು ತೋರಿಸುತ್ತಲ್ಲ ಡೇಟಾ, ಅದನ್ನು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಇಷ್ಟೇ ಸಿಂಪಲ್. ಹಾಗಾದರೆ ನಾವು ಔಟ್ಪುಟ್ ಮಾಹಿತಿಯನ್ನು ಹೊರಹಾಕುವ ಕಂಪ್ಯೂಟರ್ ಉಪಕರಣಗಳನ್ನು ನಾವು ಸೊ ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಆಗಲೇ ನಾನು ಕ್ವಶನ್ ಕೇಳಿದ್ದೆ, ಅದಕ್ಕೆ ರೈಟ್ ಆನ್ಸರ್ ಇಲ್ಲೇ ಬಂದುಬಿಡ್ತು ನೋಡಿ. ಮಾನಿಟರ್ ಈಸ್ ಎ ಔಟ್ಪುಟ್ ಡಿವೈಸ್. ಇದು ಸಂದೇಶಗಳನ್ನು ಮತ್ತು ಫಲಿತಾಂಶಗಳನ್ನು ತೋರಿಸುವ ಕಂಪ್ಯೂಟರ್ನ ಭಾಗ, ಅರ್ಥ ಆಯ್ತಾ? ನಾವು ಇಷ್ಟು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಪ್ರಿಂಟರ್. ಓಕೆ, ಟೆಕ್ಸ್ಟ್ ಮತ್ತು ಚಿತ್ರಣಗಳನ್ನು ಕಾಗದದ ಮೇಲೆ ಮುದ್ರಿಸಲು ಸಹಕರಿಸುತ್ತದೆ. ಅದೇ ಪ್ರಿಂಟ್ ತೆಗೆಯಲಿಕ್ಕೆ ಇದು ಪ್ರಿಂಟರ್ ಯೂಸ್ ಮಾಡ್ಕೊತೀವಿ. ಔಟ್ಪುಟ್ ಡಿವೈಸ್ ಪ್ರಿಂಟರ್ ಆಲ್ಸೋ ಸ್ಪೀಕರ್, ಇವು ಕಂಪ್ಯೂಟರ್ನಲ್ಲಿರುವ ಧ್ವನಿಯನ್ನು ಕೇಳಲು ಸಹಕರಿಸುತ್ತವೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ ಪ್ರೊಜೆಕ್ಟರ್. ಇದು ಕಂಪ್ಯೂಟರ್ನಿಂದ ಚಿತ್ರ, ಪಠ್ಯ, ವಿಡಿಯೋ ಇತ್ಯಾದಿಗಳನ್ನು ಪರದೆಯ ಮೇಲೆ ಬಹುಜನರಿಗೆ ತೋರಿಸಲು ಉಪಯೋಗಿಸುತ್ತಾರೆ. ಇದನ್ನು ಅರ್ಥ ಆಯ್ತಾ? ಸಪೋಸ್ ಕಂಪ್ಯೂಟರ್ ಚಿಕ್ಕದಿರುತ್ತೆ, ಅದರಲ್ಲಿರ್ತಕ್ಕಂಥದ್ದು ದೊಡ್ಡದು ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂತ ಅಂದ್ಕೊಳ್ಳಿ, ಆವಾಗ ಪ್ರೊಜೆಕ್ಟರ್ನ ಯೂಸ್ ಮಾಡಿಕೊಂಡು ದೊಡ್ಡದಾಗಿ ಗೋಡೆ ಮೇಲೆ ತೋರಿಸ್ತೀವಿ. ಅದು ಸಮೇತ ಒಂದು ಔಟ್ಪುಟ್ ಡಿವೈಸ್. ಫ್ಲಾಟರ್ ಅಂತ ಕರಿತೀವಿ. ಫ್ಲಾಟರ್ ನೋಡಿ, ಇದು ದೊಡ್ಡ ಗಾತ್ರದ ಫಲಕಗಳು ಮತ್ತು ಫ್ಲೆಕ್ಸ್ಗಳನ್ನು ಮುದ್ರಿಸಲು ಉಪಯೋಗಿಸುತ್ತವೆ. ಫ್ಲೆಕ್ಸ್ಗಳಿರ್ತವಲ್ಲ ಅವನ್ನೆಲ್ಲ ಪ್ರಿಂಟ್ ಮಾಡೋದಕ್ಕೆ, ಸೊ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಆ ಥರ ಇರುತ್ತಲ್ಲ, ಅವನ್ನೆಲ್ಲ ಇದರಿಂದ ನಾವು ಪ್ರಿಂಟ್ ತೆಗಿತೀವಿ. ಸೊ ನೆಕ್ಸ್ಟ್ ನೋಡಿ ಪ್ರೊಸೆಸಿಂಗ್ ಡಿವೈಸಸ್, ಸಂಸ್ಕರಣಾ ಉಪಕರಣಗಳು ಅಂತ ಕರಿತೀವಿ. ಫಸ್ಟ್ ಇವಾಗ ಏನೇನು ನೋಡಿದ್ವಿ ನಾವು? ಕಂಪ್ಯೂಟರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಇನ್ಪುಟ್ ಡಿವೈಸಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಔಟ್ಪುಟ್ ಡಿವೈಸಸ್ ಯಾವುವು ಅಂತ ತಿಳ್ಕೊಂಡ್ವಿ. ಇವಾಗ ಪ್ರೊಸೆಸಿಂಗ್ ಡಿವೈಸ್ನನ್ನು ಸಂಸ್ಕರಣಾ ಉಪಕರಣಗಳು ಅಂತ ಕರಿತೀವಿ. ಅದರಲ್ಲಿ CPU ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಸೊ ಇದು ಕಂಪ್ಯೂಟರ್ನ ಮೆದುಳಾಗಿರುತ್ತೆ. ಬ್ರೈನ್ ಆಫ್ ದಿ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ನಾವು CPU ಅಂತ ಹೇಳಬೇಕು. ಸೊ ಅರ್ಥ ಆಯ್ತಾ? CPUನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಬೇಕು, ಅರ್ಥ ಆಯ್ತಾ? ಇದು ನಿಯಂತ್ರಣ, ಇನ್ಪುಟ್ ಮತ್ತು ಔಟ್ಪುಟ್ ಉಪಕರಣಗಳ ಕಾರ್ಯಗಳ ಮಾರ್ಗದರ್ಶನ ನೀಡುತ್ತೆ. ಇನ್ಪುಟ್ ಡಿವೈಸಸ್ಗೆ ಮತ್ತು ಔಟ್ಪುಟ್ ಡಿವೈಸಸ್ಗೆ ಇದು ಮಾರ್ಗದರ್ಶನ ನೀಡುತ್ತೆ. ಯಾವುದು? CPU, ಅರ್ಥ ಆಯ್ತಾ? CPU ಸಾಮಾನ್ಯವಾಗಿ ಕಂಪ್ಯೂಟರ್ನ ಒಂದು ದೊಡ್ಡ ಆಯತಾಕಾರವಾದಂತಹ ಪೆಟ್ಟಿಗೆಯಲ್ಲಿರುತ್ತದೆ, ಅರ್ಥ ಆಯ್ತಾ? ನಾನು ಡೆಸ್ಕ್ಟಾಪ್ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಒಂದು ಪೆಟ್ಟಿಗೆಯಲ್ಲಿರುತ್ತೆ. ಆ ಪೆಟ್ಟಿಗೆ ಹೆಂಗಿರುತ್ತೆ ನೋಡಿ, ಈ ರೀತಿ ಇರುತ್ತೆ ಸಾಮಾನ್ಯವಾಗಿ, ಅರ್ಥ ಆಯ್ತಾ? ಸಾಮಾನ್ಯವಾಗಿ ಈ ರೀತಿ ಇರುತ್ತೆ. ಸೊ CPU ಒಂದು ಸಣ್ಣ ಚಿಪ್ ಹೊಂದಿರುತ್ತದೆ ನೋಡಿ. ಚಿಪ್ ಈ ರೀತಿ ಇದು ಇಂಟೆಲ್ ಅವರು ಇದನ್ನು ಡಿಸೈನ್ ಮಾಡೋದು, ಅರ್ಥ ಆಯ್ತಾ? ಸೊ ಅದು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಆ ಚಿಪ್ಪನ್ನು ನಾವು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಇದು ಕಂಪ್ಯೂಟರ್ನ ಎಲ್ಲ ಕೆಲಸಗಳನ್ನು ಮಾಡಲು ಸಹಕರಿಸುತ್ತದೆ. ಇವಾಗ ನಮ್ಮ ಬ್ರೈನು ಆ್ಯಕ್ಟಿವ್ ಆಗಿದ್ದರೆ
ತಾನೇ ಮನುಷ್ಯ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಸಿ ಪಿ ಯು ಹೆಲ್ಪ್ ಮಾಡಿಕೊಡುತ್ತೆ ಸಿಸ್ಟಮ್ಗೆ, ಅಂದರೆ ಕಂಪ್ಯೂಟರ್ಗೆ ಯಾವ ಏನೇನು ಫಂಕ್ಷನ್ಸ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಪ್ರತಿಯೊಂದನ್ನು. ಅರ್ಥ ಆಯ್ತಾ? ನಾವು ಇಷ್ಟು ತಿಳ್ಕೊಬೇಕು. ನೆಕ್ಸ್ಟ್ ನೋಡಿ, ಈ ಸಿ ಪಿ ಯುನ ಓಪನ್ ಮಾಡಿದ್ರೆ ಅದರ ಕ್ಯಾಬಿನೆಟ್ ಹಿಂಗೆ ಕಾಣುತ್ತೆ ನೋಡಿ. ಅರ್ಥ ಆಯ್ತಾ? ಸೊ ಅದರಲ್ಲಿ ಏನೇನಿದೆ, ಪವರ್ ಸಪ್ಲೈ ಅಂತಕ್ಕಂಥದ್ದು ಇದೆ. ಅಥವಾ SMP ಅಂತ ಕರಿತೀವಿ. ಅರ್ಥ ಆಯ್ತಾ? ಇದನ್ನು ಪವರ್ ಸಪ್ಲೈ. ಅರ್ಥ ಆಯ್ತಾ? ಇದು ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಡೈರೆಕ್ಟ್ ಕರೆಂಟ್ ಬರುತ್ತೆ. ಆ ಕರೆಂಟನ್ನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇರುತ್ತೆ ಡಿವೈಸಸ್ಗೆ. ಸಿ ಪಿ ಯುಗೆ ಎಷ್ಟು ಬೇಕು, ರ್ಯಾಮ್ಗೆ, ರಾಮ್ಗೆ, ಪ್ರತಿಯೊಂದು ಈ ಮದರ್ ಬೋರ್ಡ್ಗೆ ಎಷ್ಟು ಕರೆಂಟ್ ಬೇಕು, ಹಾರ್ಡ್ ಡಿಸ್ಕ್ಗೆ ಎಷ್ಟು ಕರೆಂಟ್ ಬೇಕು, ಪ್ರತಿಯೊಂದನ್ನು ಕರೆಂಟ್ ಮಾಡಿರುತ್ತೆ. ಒಂದಕ್ಕೊಂದು ಲಿಂಕ್ ಆಗಿರುತ್ತೆ, ಅದನ್ನು ಬಸ್ಗಳು ಅಂತ ಕರಿತೀವಿ. ಆ ಲಿಂಕ್ ಆಗಿರುತ್ತೆ ವೈರುಗಳು ಒಂದಕ್ಕೊಂದು, ಅದನ್ನು ಬಸ್ ಅಂತ ಕರಿತೀವಿ. ಓಕೆ, ಸೊ ಇರಲಿ, ಅದ್ರ ಬಗ್ಗೆ ಡೀಟೇಲಾಗಿ ಅಪ್ಕಮಿಂಗ್ ಡೇಸ್ನಲ್ಲಿ ಮಾತಾಡೋಣ. ಈ ಚಿಪ್ಗಳಿದೆ, ಫ್ಯಾನ್ ಇದೆ. ಫ್ಯಾನ್ ಏನಕ್ಕೆ? ಫ್ಯಾನ್ ಬಿಸಿ ಆಗದಿರಾ, ಸಿ ಪಿ ಯು ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇರುತ್ತೆ, ಅದು ಬಿಸಿ ಆಗದಿರಾ ಇರಲಿಕ್ಕೆ ಫ್ಯಾನ್ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ವಿಡಿಯೋ ಕಾರ್ಡ್ ಇದೆ, ಮಾಡರ್ನ್ ಕಾರ್ಡ್ ಇದು. ಅರ್ಥ ಆಯ್ತಾ? ಸೊ ಸೌಂಡ್ ಕಾರ್ಡ್ ಇದೆ. ನೆಕ್ಸ್ಟ್ ನೋಡಿ, ಎಕ್ಸ್ಟ್ರಾ ಕೇಸ್ ಫ್ಯಾನ್ಸ್ ಇದೆ, ರಿಬ್ಬನ್ ಕೇಬಲ್ಸ್ ಅಂತಕ್ಕಂಥದ್ದು ಕರಿತೀವಿ, ಪವರ್ ಕಾರ್ಡ್ಸ್ ಅಂತ ಕರಿತೀವಿ, ಮದರ್ ಬೋರ್ಡ್ ಬಿಹೈಂಡ್ ಕೇಬಲ್ಸ್, ಹಾರ್ಡ್ ಡ್ರೈವ್, ಓಕೆ, CD ಡ್ರೈವ್, ಇವೆಲ್ಲ ಇದರಲ್ಲಿ ಇದೆ. ಅರ್ಥ ಆಯ್ತಾ? ನಾವು ಇಷ್ಟೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಮೆಮೊರಿ ಡಿವೈಸಸ್ ತಿಳ್ಕೋಬೇಕು. ಸಂಗ್ರಹ ಮಾಧ್ಯಮಗಳು ಅಂತ ಕರಿತೀವಿ, ಉಪಕರಣಗಳು. ಮಾಹಿತಿಗಳನ್ನು ತಾತ್ಕಾಲಿಕವಾಗಿಯೂ ಅಥವಾ ಕೆಲಸಗಳನ್ನು ಸ್ಥಿರವಾಗಿ ಶೇಖರಿಸುವುದಲ್ಲದೆ ಅವು ಪುನಃ ಉಪಯೋಗಿಸಲು ಸಹಕರಿಸುತ್ತವೆ. ಇದು ಅರ್ಥ ಐತೆ? ಮೆಮೊರಿ ಡಿವೈಸಸ್ ಏನಪ್ಪ ಮಾಡುತ್ತಪ್ಪ ಅಂದರೆ, ಸೊ ಸಪೋಸ್ ಇನ್ಪುಟ್ ಡಿವೈಸಿಂದ ನಾವು ಇನ್ಪುಟ್ ಕೊಟ್ಟಿರ್ತೀವಿ, ಅದು ಶೇಖರಣೆ ಮಾಡ್ಕೊಂಡಿರ್ತವೆ. ಯಾವುದೇ ಕಾರಣಕ್ಕೂ ಸಿ ಪಿ ಯು ಡೇಟಾನ ಸ್ಟೋರ್ ಮಾಡಲ್ಲ. ಪಿ ಯು ಜಸ್ಟ್ ಕೆಲಸ ಮಾಡುತ್ತೆ. ಆ ಡೇಟಾ ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂದರೆ ಮೆಮೊರಿ ಡಿವೈಸಸ್ನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಆ ಮೆಮೊರಿ ಡಿವೈಸು ಡೇಟಾನ ಸ್ಟೋರ್ ಮಾಡೋದಲ್ಲದೆ ಅದು ಯಾವಾಗ ಬೇಕೋ ಆವಾಗ ರಿಟ್ರೀವ್ ಮಾಡ್ಕೋಬೋದು, ಯಾವಾಗ ಬೇಕೋ ಆವಾಗ ಪಡ್ಕೋಬಹುದು ಅಲ್ಲಿಂದ. ಅರ್ಥ ಆಯ್ತಾ? ಸೊ ಸಪೋಸ್ ನಿಮ್ಮ ಮನೆಯಲ್ಲಿ ನೀವು ಏನಾದರೂ ಒಂದು ಟೇಬಲ್ ಇರುತ್ತೆ, ಆ ಟೇಬಲಲ್ಲಿ ಏನಾದರೂ ಇಟ್ಟಿರ್ತೀರಾ, ಜಸ್ಟ್ ಇಡೋದಲ್ಲ, ಬೇಕಾಗಿರುವಾಗ ಅಲ್ಲಿಂದ ಎತ್ಕೋಬಹುದು. ಅರ್ಥ ಆಯ್ತಾ? ಈ ರೀತಿ ಫಂಕ್ಷನ್ ಮಾಡಿಕೊಡುತ್ತೆ ಮೆಮೊರಿ ಡಿವೈಸಸ್. ಸೊ ಸ್ಮರಣಾ ಘಟಕದಲ್ಲಿ 2 ಬಗೆಗಳು, ಒಂದು ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ. ಈ ಮೆಮೊರಿಗಳಲ್ಲಿ 2 ಟೈಪ್ಸ್ ಇದೆ. ಸೊ ಪ್ರೈಮರಿ ಮೆಮೊರಿ ಅಂತಕ್ಕಂತಹದ್ದು ಒಂದು, ಸೆಕೆಂಡರಿ ಮೆಮೊರಿ ಅಂತಕ್ಕಂಥದ್ದು ಇನ್ನೆರಡು. ಹಾಗಾದರೆ ಅವುಗಳನ್ನ ನೋಡೋಣ ಬನ್ನಿ. ಪ್ರಾಥಮಿಕ ಸ್ಮರಣಾ ಘಟಕ ಅಂದರೆ ಪ್ರೈಮರಿ ಮೆಮೊರೀಸ್ ಅಂತ ಕರಿತೀವಿ. ಸೊ ಪ್ರೈಮರಿ ಮೆಮೊರಿದಲ್ಲಿ ಫಸ್ಟು ರ್ಯಾಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಕರಿತೀವಿ. ಇದೊಂದು ಸಣ್ಣ ಚಿಪ್ ಇರುತ್ತೆ, ಮೊಬೈಲ್ಸ್ನಲ್ಲಿ ಇರುತ್ತೆ, ಕಂಪ್ಯೂಟರ್ಸ್ನಲ್ಲಿ ಇರುತ್ತೆ, ಪ್ರತಿಯೊಂದು ಕಡೆಯೂ ಒಂದು ಸಣ್ಣ ಚಿಪ್ ಇದು. ಅರ್ಥ ಆಯ್ತಾ? ಇದು ಡೇಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಕಂಪ್ಯೂಟರ್ನ ಮೆಮೊರಿಯ ಭಾಗ. ಆದರೆ ಇದು ರ್ಯಾಮ್ ಇದೆ ಅಲ್ಲ, RAM ಅಂತ ಕರಿತೀವಿ, ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಕರಿತೀವಿ. ಅದು ಡೇಟಾವನ್ನು ಟೆಂಪರರಿ, ತಾತ್ಕಾಲಿಕವಾಗಿ ಶೇಖರಣೆ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇದು ಒಂದು ಚಿಕ್ಕ ಚಿಪ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾಣ್ತಿದೆ. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಪ್ರಾಥಮಿಕ ಸ್ಮರಣಾ ಘಟಕದಲ್ಲಿ ರಾಮ್ ಅಂತಕ್ಕಂಥದ್ದು. ಇದು ಇಂಪಾರ್ಟೆಂಟ್. ಸೊ ಇದು ಏನು ಮಾಡುತ್ತಪ್ಪ ಅಂದರೆ, ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿಯ ಒಂದು ಭಾಗಕ್ಕೆ ರ್ಯಾಮ್ ಅಂತ ಕರಿತೀವಿ. ಇದು ಪರ್ಮನೆಂಟ್ ಮೆಮೊರಿ. ಇದರಲ್ಲಿ ಹೋಗಿ ಮೆಮೊರಿ ಕೂತ್ಕೊಂಡಿದೆ ಅಂದರೆ ಇದು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರ್ಮನೆಂಟ್ ಮೆಮೊರಿ ನೋಡಿ, ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾನೆ, ರ್ಯಾಮ್ ಅನ್ನೋದು ತಾತ್ಕಾಲಿಕ, ರ್ಯಾಮ್ ಅನ್ನೋದು ತಾತ್ಕಾಲಿಕ, ರಾಮ್ ಅನ್ನೋದು ಶಾಶ್ವತ. ಅರ್ಥ ಆಯ್ತಾ? ಶಾಶ್ವತ ಮೆಮೊರಿ. ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತಕ್ಕಂಥದ್ದು ತಾತ್ಕಾಲಿಕ ಮೆಮೊರಿ, ರಾಮ್ ಅಂತಕ್ಕಂಥದ್ದು ಪರ್ಮನೆಂಟ್ ಮೆಮೊರಿ. ಇದು ತಿಳ್ಕೋಬೇಕು. ಅರ್ಥ ಆಯ್ತಾ? ಎಕ್ಸಾಮಿನೇಷನಲ್ಲಿ ತುಂಬ ಸರಿ ಕೇಳಿದ್ದಾನೆ. ಅರ್ಥ ಆಯ್ತಾ? ಅಪ್ಕಮಿಂಗ್ ಡೇಸ್ನಲ್ಲಿ ನಿಮಗೂ ಗೊತ್ತಾಗುತ್ತೆ MCQs ಸಾಲ್ವ್ ಮಾಡುವಾಗ. ನೆಕ್ಸ್ಟ್ ನೋಡಿ, ಬಾಹ್ಯ ಸಂಗ್ರಹ ಮಾಧ್ಯಮ ಅಂದರೆ ಸೊ ಇದನ್ನು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. ಅದರಲ್ಲಿ ಹಾರ್ಡ್ ಡಿಸ್ಕ್ ನೋಡಿ, ಇದರಲ್ಲಿ ಚಿತ್ರಣ ಇಲ್ಲಿ ಕಾಣ್ತಿದೆ. ಹಾರ್ಡ್ ಡಿಸ್ಕು ಇದು ಕಂಪ್ಯೂಟರ್ನ ಶಾಶ್ವತ ಮೆಮೊರಿ. ಹೌದು, ಹಾರ್ಡ್ ಡಿಸ್ಕ್ ಸಮೇತ ಕಂಪ್ಯೂಟರ್ನ ಒಂದು ಶಾಶ್ವತ ಮೆಮೊರಿ ಆಗಿರುತ್ತೆ. ಒಂದು ಹಾರ್ಡ್ ಡಿಸ್ಕ್ ಬಿಲಿಯನ್ ಗಟ್ಟಲೆ ಅಕ್ಷರಗಳನ್ನು ಸಂಗ್ರಹಿಸಬಹುದು. ಅರ್ಥ ಆಯ್ತಾ? ಸೊ ಹಾಗಾದರೆ ಫಸ್ಟ್ ಹಾರ್ಡ್ ಡಿಸ್ಕ್ಗಳು ಸೊ 500 GB, ಇವಾಗ ಫಸ್ಟ್ GBಸ್ನಲ್ಲಿತ್ತು, ಇವಾಗ TBಸಲ್ಲಿದೆ, ಟೆರಾಬೈಟ್ಸ್ನಲ್ಲಿ ಇರ್ತಕ್ಕಂಥದ್ದು ಇವಾಗ. ಅರ್ಥ ಆಯ್ತಾ? ಇರಲಿ, ಅದು ಮಾತಾಡೋಣ. ಸೊ ಇದು ನೋಡಿ, ಕಂಪ್ಯೂಟರ್ನ ಕಾರ್ಯ ನಡೆಸಲು ಬೇಕಾಗುವಂತಹ ಎಲ್ಲ ಮಾಹಿತಿಗಳನ್ನು ಆಗಲೇ ಹೇಳಿದೆ ಅಲ್ಲ. ಸೊ ನಾನೇನು ಹೇಳಿದೆ, ಇನ್ಪುಟ್ ಡಿವೈಸಸ್ಸಿಂದ ಇನ್ಪುಟ್ ತಗೊಳುತ್ತೆ ಕಂಪ್ಯೂಟರು, ಪ್ರೊಸೆಸ್ ಮಾಡೋದು CPU ಮಾಡುತ್ತೆ, ಆ ಡೇಟಾವನ್ನು ಸ್ಟೋರ್ ಮಾಡೋದು
ಸ್ಟೋರೇಜ್ ಡಿವೈಸಸ್ಸು, ಅರ್ಥ ಆಯ್ತಾ? ಈ ಸ್ಟೋರೇಜ್ ಡಿವೈಸಸ್ಗಳಲ್ಲಿ ಇದು ಹಾರ್ಡ್ ಡಿಸ್ಕ್ ಬಂದುಬಿಟ್ಟು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್, ಅರ್ಥ ಆಯ್ತಾ? ಇಷ್ಟು ತಿಳ್ಕೊಬೇಕು, ಇದನ್ನೇ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿ, ಫ್ಲಾಫಿ ಡಿಸ್ಕ್ ಕಾಲ ಹೊಲ್ಟೈತದು, ಅರ್ಥ ಆಯ್ತಾ? ಫ್ಲಾಫಿ ಡಿಸ್ಕ್ಗಳ ಕಾಲ ಹೊಲ್ಟೈತು, ಬಟ್ ಆದರೂ ಇದು ನೋಡಿ, ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿಯನ್ನು, ಅತ್ಯಂತ ಕಡಿಮೆ ಮಟ್ಟದಲ್ಲಿ ಮಾಹಿತಿಯನ್ನು ಶೇಖರಿಸತಕ್ಕಂತಹದ್ದು, ಇದನ್ನು ಫ್ಲಾಫಿ ಡಿಸ್ಕ್ ಅಂತ ಕರಿತೀವಿ. ಫ್ಲಾಫಿ ಡ್ರೈವ್ನಲ್ಲಿ ಫ್ಲಾಫಿಯನ್ನು ಇಡುವುದರಿಂದ ನಾವು ಫ್ಲಾಫಿಯನ್ನು ಉಪಯೋಗಿಸಬಹುದು. ಸೊ ಇದು ತುಂಬ ಹಳೆಯ ಟೆಕ್ನಾಲಜಿ, ಈ ಟೆಕ್ನಾಲಜಿ ಇವಾಗ ಯಾರೂ ಯೂಸ್ ಮಾಡ್ತಾ ಇಲ್ಲ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಬಾಹ್ಯ ಸಂಗ್ರಹ ಮಾಧ್ಯಮದಲ್ಲಿ CD ROM ಅಂತ ಕರಿತೀವಿ, ಅರ್ಥ ಆಯ್ತಾ? CD ROM, ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ ಕರಿತೀವಿ. CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್, ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು. ಇದರಲ್ಲಿ ಒಂದು ಸಾರಿ ಸಂಗ್ರಹಿಸಿದ ವಿಷಯ ಅಳಿಸಲು ಮತ್ತು ಹೊಸ ವಿಷಯಗಳನ್ನು ತುಂಬಲು ಬರೋದಿಲ್ಲ, ಅರ್ಥ ಆಯ್ತಾ? CD ROMನಲ್ಲಿ ಒಂದು ಸರಿ ನೀವು ಡೇಟಾನ ಹಾಕಿಬಿಟ್ರೆ ಅದನ್ನು ಡಿಲೀಟ್ ಮಾಡೋಕ್ಕೂ ಆಗಲ್ಲ ಮತ್ತು ಹೊಸ ಡೇಟಾನ ಆ್ಯಡ್ ಮಾಡೋಕ್ಕೂ ಆಗಲ್ಲ, ಅರ್ಥ ಆಯ್ತಾ? ಅದು ಪರ್ಮನೆಂಟು, ಒಂದು ಸರಿ ಹಾಕಿಬಿಟ್ರೆ ಮತ್ತೆ ಅದು ಅಷ್ಟೇ ಮುಗೀತು, ಅರ್ಥ ಆಯ್ತಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಮೂವಿ CDಗಳು ಮತ್ತು DVD ಬರುತ್ತಲ್ಲ ಅವು, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಈ ರೀತಿ ನೋಡಿ, ಅದು CD ಡ್ರೈವ್ ಅಂತ ಕರಿತೀವಿ. ಇದರಲ್ಲಿ ಹಾಕಿ ಈ ರೀತಿ ಬಾಕ್ಸ್ ಇರುತ್ತಲ್ಲ CPUದು, ಅದರಲ್ಲಿ ಇದು ಇಲ್ಲಿ ಈ ಭಾಗದಲ್ಲಿ ಇರುತ್ತೆ ಅದು, ಅರ್ಥ ಆಯ್ತಾ? ಅಷ್ಟೇ. ಪೆನ್ ಡ್ರೈವ್ಗಳು ನಮ್ಮೆಲ್ರಿಗೂ ಗೊತ್ತೇ ಇದೆ, ಇದು ಚಿಕ್ಕ, ಕಡಿಮೆ ತೂಕ, ಡಿಟೇಚಬಲ್, ರೀರೈಟೇಬಲ್ ಮತ್ತು ಸರಳವಾಗಿ ಒಯ್ಯುವಂತಹ ಉಪಕರಣವಾಗಿದೆ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂದರೆ, ಇದು ಅತ್ಯಂತ ಚಿಕ್ಕದಾಗಿರುತ್ತೆ, ಸೊ ಮತ್ತು ತೂಕನೂ ಕಡಿಮೆ ಇರುತ್ತೆ, ಮತ್ತು ಡಿಟ್ಯಾಚಬಲ್ ಅಂದರೆ ಯಾವಾಗ ಬೇಕೋ ಆವಾಗ ಹಾಕ್ಬೋದು, ಯಾವಾಗ ಬೇಕೋ ಆವಾಗ ತೆಗೋಬಹುದು. USB ಪೋರ್ಟ್ಸ್ ಯೂಸ್ ಮಾಡಿಕೊಂಡು, ಪೋರ್ಟ್ಸ್ ಯೂಸ್ ಮಾಡಿಕೊಂಡು ಹಾಕ್ಬೋದು. ಇದರಲ್ಲಿರ್ತಕ್ಕಂಥ ಡೇಟಾನ ಅಳಿಸ್ಬೋದು, ಬೇಕಾಗಿರ್ತಕ್ಕಂಥದ್ದನ್ನು ಸೇರಿಸ್ಬೋದು, ಬೇಡದೇ ಇರತಕ್ಕಂಥ ಡಿಲೀಟ್ ಮಾಡ್ಬೋದು, ಪ್ರತಿಯೊಂದನ್ನು ಇದರಲ್ಲಿ ಮಾಡಬಹುದು. ಹೆಚ್ಚಿನ ಗಾತ್ರದಲ್ಲಿ ವಿಷಯಗಳನ್ನು ಒಂದು ಹಾರ್ಡ್ ಡಿಸ್ಕ್ನಿಂದ ಇನ್ನೊಂದು ಹಾರ್ಡ್ ಡಿಸ್ಕ್ಗೆ ವಿನಿಮಯ ಮಾಡಲು ಸಹಾಯ ಮಾಡುತ್ತದೆ. ಅಂದರೆ ನೋಡಿ, ಒಂದು ಕಂಪ್ಯೂಟರಲ್ಲಿ ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಇನ್ನೊಂದು ಕಂಪ್ಯೂಟರಲ್ಲಿ ಇನ್ನೊಂದು ಹಾರ್ಡ್ ಡಿಸ್ಕ್ ಇರುತ್ತೆ. ಒಂದು ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಹಾರ್ಡ್ ಡಿಸ್ಕ್ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಈ ಪೆನ್ ಡ್ರೈವ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಹಾರ್ಡ್ ಡಿಸ್ಕ್ಗೆ ಮಾಹಿತಿಗಳನ್ನ ತಲುಪಿಸಬಹುದು. ಸೊ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಮಾಹಿತಿಗಳನ್ನು ತಲುಪಿಸಬಹುದು. ಸೊ ಎಲ್ಲ ನೋಡಿರ್ತೀರ ನೀವು. ಸೊ ನೆಕ್ಸ್ಟ್ ಸಾಫ್ಟ್ವೇರ್ ಬಗ್ಗೆ ನಾವು ತಿಳ್ಕೊಬೇಕು. ಇಷ್ಟೊತ್ತು ನಾವು ಹಾರ್ಡ್ವೇರ್ ಡಿವೈಸಸ್ ಬಗ್ಗೆ ತಿಳ್ಕೊಂಡು ಇವಾಗ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಬೇಕು. ಸಾಫ್ಟ್ವೇರ್ ಅಂದರೆ ಏನಿಲ್ಲ, ಇಟ್ಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್ ಅಂತ ಕರಿಬೋದು. ಪ್ರೋಗ್ರಾಮ್ಗಳ ಸಂಗ್ರಹವನ್ನು ತಂತ್ರಾಂಶ ಅಂತ ಕರಿತೀವಿ, ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್ ಅಂತಕ್ಕಂಥದ್ದು. ನಾವು ಇವನ್ನೆಲ್ಲ ಡೀಟೇಲ್ ಆಗಿ A to Z ಎಲ್ಲ ಓದಿರ್ತೀವಿ ನೋಡಿ. ಈ ಸಿಸ್ಟಮ್ ಸಾಫ್ಟ್ವೇರ್ ಅಂತಕ್ಕಂಥದ್ದೇ ನಮಗೆ ಸಬ್ಜೆಕ್ಟ್ಸ್ ಇತ್ತು, ಅರ್ಥ ಆಯ್ತಾ? ಅದರಲ್ಲೂ ಆಪ್ರೇಟಿಂಗ್ ಸಿಸ್ಟಮ್ ಅಂಥದ್ದು ಬೇರೆ ಸಬ್ಜೆಕ್ಟೇ ಇತ್ತು, ಅರ್ಥ ಆಯ್ತಾ? ಇಂಜಿನಿಯರಿಂಗಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ಸು ಇವೆಲ್ಲ ಓದಿರೋದೆ. ಬಟ್ ನಮಗೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ಲಿಯರ್ ಮಾಡಲಿಕ್ಕೆ ಅವೇನು ಅಷ್ಟೊಂದು ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ತಿಳ್ಕೊಬೇಕಷ್ಟೇ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಮೈಕ್ರೋಸಾಫ್ಟ್ ಆಯಿತು, ವಿಂಡೋಸ್ ಆಯಿತು, ಮೈಕ್ರೋಸಾಫ್ಟ್ನ ವಿಂಡೋಸ್ ಆಯಿತು, ಲಿನೆಕ್ಸ್ ಆಯಿತು. ಸೊ ಈ ರೀತಿ ಆಪ್ರೇಟಿಂಗ್ ಸಿಸ್ಟಮ್ಸ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಆಪ್ರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ. ಮೊಬೈಲ್ಸ್ನಲ್ಲಿ ಆಂಡ್ರಾಯ್ಡ್ ಇದೆ, iOS, ಆ್ಯಪಲ್ದು, ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿಬೋದು, ಅರ್ಥ ಆಯ್ತಾ? ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸಲ್ಲಿ ನೋಡಿ, MS ಆಫೀಸ್ ಆಯಿತು, ಓಪನ್ ಆಫೀಸ್ ಆಯಿತು, ನುಡಿ, VLC ಪ್ಲೇಯರ್ ಇತ್ಯಾದಿ, ಅರ್ಥ ಆಯ್ತಾ? ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂದರೆ ನಾವು ಸಾಫ್ಟ್ವೇರ್ನಲ್ಲಿ ಯಾವ್ಯಾವನ್ನ ಕಂಪ್ಯೂಟರ್ನಲ್ಲಿ ಯಾವ್ಯಾವ ಸಾಫ್ಟ್ವೇರ್ಸ್ನ ಹಾಕಿ ಅವನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಅವನ್ನೆಲ್ಲ OBS ಸಮೇತ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರು. ಪ್ರತಿಯೊಂದೂ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ನಮ್ಮ ಸಿಸ್ಟಮಲ್ಲಿ ಯಾವ್ಯಾವ ಸಾಫ್ಟ್ವೇರ್ಸ್ ಇರುತ್ತೋ ಅವನ್ನೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಬಟ್ ಈ ಮೈಕ್ರೋಸಾಫ್ಟ್ ವಿಂಡೋಸ್, ಲಿನೆಕ್ಸು ಮತ್ತು ಈ ಆ್ಯಂಡ್ರಾಯ್ಡು ಇವೆಲ್ಲ ಬಂದುಬಿಟ್ಟು ಆಪ್ರೇಟಿಂಗ್ ಸಿಸ್ಟಮ್ಸ್ ಇವು, ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ಇಂಟರ್ನೆಟ್, ಅಂತರ್ಜಾಲದ ಬಗ್ಗೆ